ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ದೂರು ಬಂದಿದೆ. ಅದು ಸಿಐಡಿಯಲ್ಲಿ ತನಿಖೆ ನಡೀತಿದೆ. ಇಬ್ಬರ ಬಂಧನ ಆಗಿದೆ. ಹೈಕೋರ್ಟ್ ಇಂದ ಸ್ಟೇ ಕೊಟ್ಟಿದೆ. ರಾಜಕೀಯ ಆರೋಪ ಪ್ರತ್ಯಾರೋಪ ನಡೀತಿದೆ. ಮೂಲವಾಗಿ ಇಲ್ಲಿ ಏನ್ ಸಮಸ್ಯೆ ಮತ್ತು ಇದೇನ್ 1 ವರ್ಷದಲ್ಲ, 1 ದಿನದಲ್ಲ, ಅಥವಾ ಒಂದು ಹುದ್ದೆಗೆ ಒಂದು ವರ್ಗಕ್ಕೆ ಸಂಬಂಧಪಟ್ಟಿಲ್ಲ. ಹಾಗಾಗಿ ಇದರ ಕುರಿತಾಗಿ ಓವರಾಲ್ ಆಗಿ ಚರ್ಚೆ ಮಾಡ್ಬೇಕು ಅಂತಂದ್ರೆ ಮೊದಲು ಎತ್ತಬೇಕಾಗಿರುವ ಪ್ರಶ್ನೆ ಏನು ಮತ್ತು ಇದಕ್ಕೆ ಪರಿಹಾರ ಎಲ್ಲಿದೆ ಅಂತ ಅನ್ಸುತ್ತೆ? ಮೇಡಮ್, ಇದು ಪಶು ವೈದ್ಯಾಧಿಕಾರಿಯಲ್ಲಿ ಈಗ ಯಾವ ರೀತಿ ಸ್ಕ್ಯಾಮ್ ಆಗಿದೆ ಅಂತಂದ್ರೆ, ಒಂದೊಂದು ಪೋಸ್ಟಿಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಒಂದು ಅಪ್ಲಿಕೇಶನ್ ಕ್ಯಾಂಡಿಡೇಟ್ಗೆ ಮತ್ತೆ KPSC ಬಿಟ್ರೆ ಆ ಒಂದು ಏನು ಪರ್ಸನಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಯಾರಿಗೂ ಗೊತ್ತಿರಲ್ಲ. KPSC ಮುಖಾಂತರ ಆ ಮೆಂಬರ್ಸ್ ಮತ್ತೆ ಚೇರ್ಮನ್ ಗೊತ್ತಿರೋರಿಗೆ ಯಾರಿಗ್ ಬೇಕೋ ಅವರಿಗೆ ಒಂದು ಏಜೆಂಟ್ ಹತ್ರ ಕಾಲ್ ಮಾಡಿಸಿ ನಿಮ್ಮನ್ನ ಈ ತರ ಮಾರ್ಕ್ಸ್ ಪ್ರಾವಿಷನಲ್ ಲಿಸ್ಟ್ ಇಂದ ಫೈನಲ್ ಲಿಸ್ಟ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿಸಿ 80 ಲಕ್ಷ ನನಗೆ KPSC ಮೆಂಬರ್ಸ್ ಗೊತ್ತಿದ್ದಾರೆ, ಚೇರ್ಮನ್ ಗೊತ್ತಿದ್ದಾರೆ, ನಾವು ಆಲ್ರೆಡಿ ಮಾಡ್ಸಿದೀವಿ ಅಂತ ಹೇಳಿ 80 ಲಕ್ಷ ಡಿಮ್ಯಾಂಡ್ ಮಾಡಿ ನಾವು ಅದನ್ನ ಮಾತಾಡಿ ನಾವು ಅಮೌಂಟ್ ಕೂಡ 2 lakhs ಟ್ರಾನ್ಸ್ಫರ್ ಮಾಡಿದೀವಿ ಅವರಿಗೆ. ಅಂದ್ರೆ ಯಾವ ಮಟ್ಟಕ್ಕೆ ಕರಪ್ಷನ್ ಇದೆ ಅಂತಂದ್ರೆ, ಇನ್ಕ್ಲೂಡಿಂಗ್ KPSC ಏನು ಮಾಜಿ ಸಾವುಕಾರ್ ಶಿವಶಂಕರಪ್ಪ KPSC ಚೇರ್ಮನ್ ಇದ್ದಾರೆ, ಅವರು ಕ್ಲೋಸ್ ರಿಲೇಟಿವ್ಸ್ ಕೂಡ ಇಂದು ವೆಟರ್ನರಿ ಆಫೀಸರ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು. ಆ ವ್ಯಕ್ತಿ ಬೇರೆ ಎಕ್ಸಾಮ್ಸ್ ಅಲ್ಲಿ ಒಂದು ಏನು ರೆಗ್ಯುಲರ್ ಒಂದು ಡಿಗ್ರಿ ಎಕ್ಸಾಮ್ಸ್ ಅಲ್ಲಿ 4-5 ಸತಿ ಫೇಲ್ ಆಗಿರೋಂಥ ಕ್ಯಾಂಡಿಡೇಟ್ಸ್ ಅವ್ರದ್ದು ಗ್ರೇಡ್ ಕೂಡ ತುಂಬಾ ಕಡಿಮೆ ಇದೆ. 5.6 ಏನಾಗಿದೆ ಔಟ್ ಆಫ್ 10 ಗೆ. ಈ ಕಡೆ ಗೋಲ್ಡ್ ಮೆಡಲ್ ತಗೊಂಡಿರೋಂಥವ್ರು KPSC ಅಲ್ಲಿ ಎಕ್ಸಾಮ್ಸ್ ಪಾಸ್ ಆಗ್ತಾ ಇಲ್ಲ ಈ ಒಂದು ವೆಟರ್ನರಿ ಆಫೀಸರ್ದು. ಮತ್ತೆ UPSC ನಡೆಸಿರೋಂತಹ IFS ಎಕ್ಸಾಮ್ಸ್ ಅಲ್ಲಿ ಕರ್ನಾಟಕದಲ್ಲಿ ಟಾಪರ್ ಬಂದಿರೋಂಥವ್ರು KPSC ಅಲ್ಲಿ ಆ ಒಂದು ವೆಟರ್ನರಿ ಆಫೀಸರ್ ಅಲ್ಲಿ 300 ಮಾರ್ಕ್ಸ್ ತಗೊಳಕ್ ಆಗ್ತಾ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಔಟ್ ಆಫ್ 600ಗೆ 480, 490, 450 ತನಕ ಸ್ಕೋರ್ ಮಾಡಿದಾರೆ ಅಂತಂದ್ರೆ ಇವರೆಲ್ಲ ಏನಂತಂದ್ರೆ KPSC ಮೆಂಬರ್ಸ್ ಮತ್ತೆ ಚೇರ್ಮನ್ ಮತ್ತೆ ಏಜೆಂಟು ಒಂದು ಅಧಿಕಾರಿಗಳು ಸೇರ್ಕೊಂಡು ಅವರಿಗೆ ಕ್ವಶನ್ಸ್ ಕೊಟ್ಟು ಬೇರೆ ಸ್ಟೇಟ್ ಕರ್ಕೊಂಡೋಗಿ ಎಕ್ಸಾಮ್ಸ್ ಬಿಫೋರ್ ಅವ್ರಿಗೆ ಮಗ್ಅಪ್ ಮಾಡಿಸಿ ಎಕ್ಸಾಮ್ಸ್ ಕಂಡಕ್ಟ್ ಅಂದ್ರೆ ಎಕ್ಸಾಮ್ ಬರ್ದಿರಂತಾರು. ಮತ್ತೆ ಎಷ್ಟೋ ಜನ ಕ್ಯಾಂಡಿಡೇಟ್ಸ್ OMR ಶೀಟ್ಸ್ MT ಹಂಗೆ ಖಾಲಿ ಬಿಟ್ಟು ಬಂದಿದ್ದಾರೆ, ಆಮೇಲೆ ಅದನ್ನ ಫಿಲ್ ಮಾಡಿದ್ದಾರೆ. ಈ ತರ ಎಲ್ಲ ಸ್ಕ್ಯಾಮ್ ಆಗಿದ್ದಾರೆ KPSC ಅಂದ್ರೆ ವೆಟರ್ನರಿ ಆಫೀಸರ್ ಒಂದ್ರಲ್ಲಿ. ಬರೀ ಇದೊಂದೇ ಅಂತಲ್ಲ ಮೇಡಮ್, ಈ KPSC ನಡೆಸಿರೋಂತಹ ಲಾಸ್ಟ್ 5-6 ವರ್ಷದಲ್ಲಿ ಈ ಒಂದು KS ಎಕ್ಸಾಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದೆ. ಅಂದ್ರೆ ಇಂಟರ್ವ್ಯೂ ಮಾರ್ಕ್ಸ್ಗೆ ಬರೀ 25 ಮಾರ್ಕ್ಸ್ ಇಂಟರ್ವ್ಯೂಗೆ 1.5 ಕೋಟಿಯಲ್ಲಿ ಅರ್ಧ ಅಮೌಂಟ್ ಕೂಡ ಕೊಟ್ಟಿದ್ದಾರೆ KPSC ಮೆಂಬರ್ಸ್ಗೆ. ಈ ತರ ಎಷ್ಟೊಂದ್ ಜನ ಕ್ಯಾಂಡಿಡೇಟ್ಸ್ ಮೆಂಬರ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು KS ಅಲ್ಲೂ ಸ್ಕ್ಯಾಮ್ ಆಗಿದೆ. ಆ KS ಅಲ್ಲಿ ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು, ಎಷ್ಟೊಂದು ಇರೆಗ್ಯುಲಾರಿಟೀಸ್ ಇತ್ತು ಒಂದು KS ಎಕ್ಸಾಮ್ಸ್ ಅಲ್ಲಿ. ಅದು ಬಿಟ್ರೆ PDO ದಲ್ಲಿ ಸ್ಕ್ಯಾಮ್, CTI ಅಲ್ಲಿ ಸ್ಕ್ಯಾಮ್ ಆಗಿದೆ, BBMP AEL ಸ್ಕ್ಯಾಮ್ ಆಗಿದೆ, WRD AEL ಸ್ಕ್ಯಾಮ್ ಆಗಿದೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇರೋದು 50 ಪೋಸ್ಟ್. ಸ್ವತಃ KPSC ಚೇರ್ಮನ್ ಸ್ವಂತ ಮಕ್ಳು ಇಡೀ ಕರ್ನಾಟಕದಲ್ಲಿ ಯಾರು ಎಕ್ಸಾಮ್ ಬರ್ದು ಯಾರು ಅಷ್ಟು ಚೆನ್ನಾಗಿ ಓದೋರೇ ಇರ್ಲಿಲ್ವಾ, 50 ಪೋಸ್ಟ್ ಅಲ್ಲಿ ಇಬ್ರು ಸೆಲೆಕ್ಟ್ ಆಗ್ತಾರಂತಂದ್ರೆ ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಯಾವ ರೀತಿ ಕರಪ್ಷನ್ ಆಗ್ತಾ ಇದೆ ನೀವು ಅರ್ಥ ಮಾಡ್ಕೊಬೇಕು ಮೇಡಮ್. KPSC ಅಲ್ಲಿ ಈ ಒಂದು ಸ್ವತಃ KPSC ಇಬ್ರು ಮಕ್ಳು ಸೆಲೆಕ್ಟ್ ಆಗ್ತಾರೆ. ಅವ್ರದ್ದು ಇನ್ಕಮ್ ಮೋರ್ ದೆನ್ 40 lakhs ಇದ್ರು ಇನ್ಕಮ್ ಸರ್ಟಿಫಿಕೇಟ್ ಕಡಿಮೆ ಕೊಟ್ಟಿದ್ದಾರೆ. ಓಕೆ, ಕಡಿಮೆ ಕೊಟ್ಟಿದ್ದಾರೆ ಅಂತಂದಿದ ತಕ್ಷಣ ಇವ್ರ ಎಕ್ಸಾಮ್ ಅಲ್ಲೂ ಕೂಡ ಟಾಪ್ ಅಲ್ಲಿ ಸೆಲೆಕ್ಟ್ ಆಗ್ತಾರಂದ್ರೆ ಇವ್ರು ಟಾಪರ್ಸ್ ಇರ್ತಾರಂತಂದ್ರೆ ಇರೋದು 50 ಪೋಸ್ಟ್ ಅಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ. ಅದಾದ್ಮೇಲೆ ಇದೊಂದೇ ಎಕ್ಸಾಮ್ಸ್ ಅಲ್ಲ ಮೇಡಮ್, ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ADLR ಇರ್ಬೋದು, ಗ್ರೂಪ್ B ಎಕ್ಸಾಮ್ಸ್ ಅಲ್ಲಿ ಇರ್ಬೋದು, AEE, CTI, PDO ಎಲ್ಲಾ ಎಕ್ಸಾಮ್ಸ್ ಅಲ್ಲೂ KPSC ನಡೆಸಿರೋಂತ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕರಪ್ಷನ್ ಆಗಿದೆ. ಯಾಕೆ ಅಂತಂದ್ರೆ KE ಇಂದ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಆ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ಸೋದಕ್ಕೆ ನಾವು ಹಲವಾರು ಬಾರಿ ಸಾಕಷ್ಟು ಹೋರಾಟ ಮಾಡಿ KE ಇಂದ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಿಸಿದೀವಿ. ಆ ವಿಲೇಜ್ ಅಕೌಂಟೆಂಟ್ ಅಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಆದ್ರೆ KPSC ಇಂದ ನಡೆಸಿರೋಂತಹ ಎಕ್ಸಾಮ್ಸ್ ಅಲ್ಲಿ ಔಟ್ ಆಫ್ 200 ಅಲ್ಲಿ KE ನಡೆಸಿರೋಂತಹ ಎಕ್ಸಾಮ್ಸ್ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಆದ್ರೆ KPSC ನಡೆಸಿರೋಂತ ಎಕ್ಸಾಮ್ಸ್ KE ಗಿಂತ ಟಫ್ ಇರುತ್ತೆ ಕ್ವಶನ್ ಪೇಪರ್. ಔಟ್ ಆಫ್ 200ಗೆ 150, 160, 170 ತನಕ ಅವರೇ ಟಾಪರ್ಸ್ ಇರ್ತಾರೆ. ಅಂದ್ರೆ ಬರೀ ಒಂದೇ ಎಕ್ಸಾಮ್ಸ್ ಅಲ್ಲ, ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ನಾವು CTI ಅಲ್ಲಿ ನೋಡ್ಬೋದು, PDO ದಲ್ಲಿ ನೋಡ್ಬೋದು, ಗ್ರೂಪ್ B ಎಕ್ಸಾಮ್ ಅಲ್ಲಿ ನೋಡ್ಬೋದು, BBMP AEL ನೋಡ್ಬೋದು, AEEL ಎಕ್ಸಾಮ್. ಓಕೆ, ಕಾಂತಕುಮಾರ್ ಅವರ ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಗಿದೆ. ಓಕೆ, ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಈ ಒಂದು ಭ್ರಷ್ಟಾಚಾರ ಆಗ್ತಾ ಇದೆ. ಯಾರು ದುಡ್ಡು ಕೊಡ್ತಾರೆ ಅವ್ರಷ್ಟೇ ಸೆಲೆಕ್ಟ್ ಆಗಂತ ಪರಿಸ್ಥಿತಿ KPSC ಬಂದಿದೆ. KPSC ಆ ತರ ತಗೊಂಡ್ಬಂದಿದ್ದಾರೆ ಮೇಡಮ್. ಈಗ ನೀವು 4-5 ವರ್ಷ ಹೇಳಿದ್ರಿ, 4-5 ವರ್ಷ ಅಲ್ಲ, KPSC ಹಿಸ್ಟ್ರಿ ನೋಡಿದ್ರೆ ನಾವು ಪಟೇಲ್ರ ಸಂದರ್ಭದಲ್ಲಿನೇ ಪ್ರೊಬೇಷನರಿ ಹುದ್ದೆ ಸಂದರ್ಭದಲ್ಲಿ 1998 ಇಂದ ಇದೆ. 1998 KS ಬ್ಯಾಚ್ ಅವಾಗ್ಲಿಂದನೂ ಕರಪ್ಷನ್ ನಡೀತಾ ಇದೆ.
ನಾನ್ ಹೇಳ್ತಾ ಇರೋದು ಕಳೆದ 5 ವರ್ಷದಿಂದ ಅಟ್ಲೀಸ್ಟ್ ಸಿಬಿಐ ತನಿಖೆ ಕೊಡಿ, ಸಿಬಿಐ ತನಿಖೆ ಕೊಡಿ ಅಂತ ಕೇಳ್ತಾ ಇದೀವಿ ಮೇಡಮ್. ಅವಾಗ ಆಗಿದೆ, ಇವಾಗ ಮಾಡ್ಬೇಕು ಅಂತ ಬಿಡೋದಲ್ಲ ಮೇಡಮ್ ನಾವ್ ಹೇಳ್ತಾ ಇರೋದು. ಆಗಾಗಿದೆ, ಆಗ ಯಾರು ಕೇಳೋರ್ ಇರ್ಲಿಲ್ಲ ಮೇಡಮ್. ಅವಾಗ ಏನಾಗ್ತಿತ್ತು ಅಂತಂದ್ರೆ, ಇಲ್ಲ ಅವಾಗ ಕೆಪಿ ಈಗ ಗೊತ್ತಾಯ್ತು ಮೇಡಮ್. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲ ನಾನೇನ್ ಹೇಳ್ತಾ ಇದ್ದೀನಿ, ಒಂದು ಸ್ವಾಯತ್ತ ಸಂಸ್ಥೆ ಇಂಡಿಪೆಂಡೆಂಟ್ ಬಾಡಿಯಲ್ಲಿ ನಿರಂತರವಾಗಿ 3-4 ದಶಕಗಳ ಕಾಲ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಯಾವುದೇ ಸಂದರ್ಭದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಿರ್ಲಿ, ಅಥವಾ ಈಗ ರಾಜ್ಯಪಾಲರು ಯಾರು ನೇಮಕ ಮಾಡ್ತಾರೆ, ಸಂಪುಟ ಯಾರನ್ನ ಶಿಫಾರಸ್ ಮಾಡುತ್ತೋ ಅವರನ್ನೇ ನೇಮಕ ಮಾಡ್ತಾರೆ. ಎಲ್ಲಾ ಸರ್ಕಾರಗಳ ಅವಧಿಯಲ್ಲೂ ಇದು ನಡೆದಿರುವಾಗ ಯಾಕೆ ಇದನ್ನ ಒಂದು ಕಾಣಿಸ್ತಾ ಇಲ್ಲ, ಯಾಕೆ ತರಕ್ ಆಗ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೇಡಮ್, ಕೆಪಿಎಸ್ಸಿ ವಿರುದ್ಧ ಹೋರಾಟ ಮಾಡೋಂಥವ್ರಿಗೆ ಕೋಟಿ ದುಡ್ಡು ಕೊಟ್ಬಿಟ್ಟು ಅಲ್ಲೇ ಒಂದು ಆ ಇಶ್ಯೂಸ್ ನ ಡೈವರ್ಟ್ ಮಾಡ್ತಾರೆ. ಒಂದು ಅವ್ರು ಕೆಪಿಎಸ್ಸಿ ವಿರುದ್ಧ ಹೋರಾಟ ಮಾಡೋರ್ಗೆ ಎಷ್ಟ್ ಬೇಕಷ್ಟು ದುಡ್ಡು ಕೊಟ್ಟು ಹೋರಾಟ ಮಾಡ್ತಾರೆ. ಎರಡನೇದು, ಈ ರಾಜಕೀಯ ಪಕ್ಷ ಬಂದಾಗ ಅವ್ರ ಮೇಲೆ ಹಾಕ್ತಾರೆ, ಅವ್ರು ಬಂದ್ಮೇಲೆ ಇವ್ರು ಹೇಳ್ತಾರೆ. ಇದ್ರಲ್ಲಿ ಓವರ್ ಆಲ್ ಅವರು ಕರಪ್ಷನ್ ಮಾಡ್ತಾರೆ, ಇವರು ಕರಪ್ಷನ್ ಮಾಡ್ತಾರೆ. ಈ ಕಡೆ ಬಿಜೆಪಿ ಅಧಿಕಾರ ಇದ್ದಾಗ ಅವ್ರು ಒಂದಷ್ಟು ಜನ ಮೆಂಬರ್ಸ್ ನ ಅಪಾಯಿಂಟ್ ಮಾಡ್ತಾರೆ ಅಮೌಂಟ್ ತಗೊಂಡು. ಈ ಕಡೆ ಕಾಂಗ್ರೆಸ್ ಇದ್ದಾಗ ಅವ್ರು ಒಂದಷ್ಟು ಜನ ಅಮೌಂಟ್ ತಗೊಂಡು ಮೆಂಬರ್ಸ್ ನ ಅಪಾಯಿಂಟ್ ಮಾಡ್ತಾರೆ. ಈ ಕಡೆ ಬಿಜೆಪಿಯಲ್ಲಿ MLA ಮಿನಿಸ್ಟರ್ಸ್ ಇರ್ತಾರಲ್ಲ, ಅವ್ರದ್ದು ಒಂದಷ್ಟು ಕ್ಯಾಂಡಿಡೇಟ್ಸ್ ನ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಈ ಕಡೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ನ ಈ ಕಡೆ ಮೆಂಬರ್ಸ್ ಇರೋಂತರು ಒಂದಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ, ಯಾರಿಗ್ ಬೇಕು ಅವರಿಗೆ. ಇವರಿಗೆ ಓವರ್ ಆಲ್ ಏನಪ್ಪಾ ಅಂತಂದ್ರೆ, ಈ ಕರಪ್ಷನ್ ಅನ್ನೋದು ಇದು ಹಿಂಗೆ ಕಂಟಿನ್ಯೂ ಆಗ್ಬಾರ್ದು, ಯಾರಿಗೂ ಗೊತ್ತಾಗ್ಬಾರ್ದು. ಯಾರು ಈಗ ಇಷ್ಟೆಲ್ಲ ನಾವೇನ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡ್ತಿದೀವಿ, ಇವಾಗಷ್ಟೇ KPSC ರಿಫಾರ್ಮ್ ಆಗ್ಬೇಕಂತ ಹೇಳ್ತಾರೆ. ಇವಾಗ್ಲೂ ಡೈವರ್ಟ್ ಮಾಡ್ತಿದಾರೆ ಮೇಡಮ್ ರಾಜ್ಯ ಸರ್ಕಾರ ಆಗಿರ್ಬೋದು. ನಾವು ಈ ಒಂದು KPSC ಆಗ್ತಾರಂತ ಹಗರಣನ CBI ತನಿಖೆ ಕೊಡಿ ಅಂತ ಕೇಳ್ತಾ ಇದೀವಿ. ಇವರು ನಾವು ಸುಮಾರು 6 ತಿಂಗಳಿಂದ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ನ ಗವರ್ನರ್ ಕೊಟ್ಟಿದೀವಿ, CM ಅವರು ಕೊಟ್ಟಿದೀವಿ, DPR ಸೆಕ್ರೆಟರಿ ಕೊಟ್ಟಿದೀವಿ, ಚೀಫ್ ಸೆಕ್ರೆಟರಿ ಕೊಟ್ಟಿದೀವಿ, ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ, ಮತ್ತೆ DGIGP ಅವ್ರು ಕೊಟ್ಟಿದೀವಿ. ಪ್ರತಿ ಒಬ್ಬರಿಗೂ ಇಂಥವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಇಲ್ಲ. ಲಾಸ್ಟ್ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಗವರ್ನರ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ KPSC ಅಲ್ಲಿ ಅಧ್ಯಕ್ಷರ ಮೇಲೆ. ಅವ್ರನ್ನ ಇವತ್ತು ಅಮಾನತ್ತು ಮಾಡಿದ್ದಾರೆ. ಬರೀ ಅಮಾನತ್ತು ಅಷ್ಟೇ ಆಗ್ಲ ಮೇಡಮ್, ಇಂಥವ್ರಿಗೆ ಗಲ್ಲು ಶಿಕ್ಷೆ ಏರ್ಸಿದ್ರು ಕಡಿಮೆನೆ. ಯಾಕೆಂದ್ರೆ ಇವರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು. ಒಂದೇನ್ ಮಾಡಿ ಗೊತ್ತಾ ಮೇಡಮ್, ಇವರಿಗೆ ಈಗ ಲಾಸ್ಟ್ 1 ತಿಂಗಳಿಂದ ಮೇಡಮ್, ಲಾಸ್ಟ್ 1 ತಿಂಗಳಿಂದ ಸುಮಾರು 5-6 FIR ಕೊಟ್ಟಿದ್ದೀನಿ. ಈ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಏನೂ ಕೇರ್ ಮಾಡ್ತಾ ಇಲ್ಲ. ಇವತ್ತು CID ಕೊಟ್ಟಿದ್ದಾರೆ ಮೇಡಮ್ 2 ಕೇಸು. ಬಟ್ ಆದ್ರೆ ನಾಳೆ ಕೋರ್ಟ್ ಕೇಸ್ ಇದೆ. ನಾಳೆ ನಾವು CBI ಕೊಡ್ಬೇಕಂತ ಹೇಳ್ಬಿಟ್ಟು ರಿಟ್ ಪಿಟಿಷನ್ ಫೈಲ್ ಮಾಡಿದೀವಿ. ಓಕೆನಾ? ಅದನ್ನ ಈ ಒಂದು ಡೈವರ್ಟ್ ಮಾಡೋದಕ್ಕೋಸ್ಕರ ಇವರು ಈ ಕೆಲಸ ಮಾಡ್ತಾ ಇರೋಂಥದ್ದು. ಓಕೆ, ಈಗ ಅಧ್ಯಕ್ಷರ ವಿರುದ್ಧ ಕ್ರಮವನ್ನ ಈಗ ಶಿಫಾರಸ್ ಮಾಡ್ಬಿಡ್ಬೋದು. ಬಟ್ ಏನಂದ್ರೆ ಸಂವಿಧಾನಾತ್ಮಕ ರಕ್ಷಣೆ ಇರೋದ್ರಿಂದ ರಾಷ್ಟ್ರಪತಿಗಳು ಅಷ್ಟು ಸುಲಭದಲ್ಲಿ ಅವರನ್ನ, ಅಂದ್ರೆ ಗಂಭೀರವಾದ ಕರ್ತವ್ಯ ಲೋಪ ಉಲ್ಲಂಘನೆ ಇದ್ರೆ ನ್ಯಾಯಾಂಗದ ಮೂಲಕ ಕ್ರಮ ತಗೋಬೋದೇ ಹೊರತು ಸರ್ಕಾರ ಕ್ರಮ, ಈಗ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಟ್ಟರು ಹಂಗೆ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಅವರ ನೇಮಕ ಮಾಡೋ ಸಂದರ್ಭದಲ್ಲಿ ನೋಡ್ಬೇಕು. ನನ್ನ ವೃತ್ತಿ ಜೀವನದಲ್ಲೇ ನೋಡಿರೋದು 2011ರಲ್ಲಿ KPSC ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಯ್ತು. ಫ್ರೀಡಂ ಪಾರ್ಕ್ ಟೌನ್ ಹಾಲ್ ಅಲ್ಲಿ ತಿಂಗಳಗಟ್ಲೆ ಹೋರಾಟ ಮಾಡಿದ್ರು. ಆದ್ರೂ ಕೂಡ ಬದಲಾವಣೆ ಆಗ್ಲಿಲ್ಲ. ಬದಲಾವಣೆ ಮಾತು ಕೇಳಿ ಬಂದಿತ್ತು, ರಿಫಾರ್ಮ್ ಬಗ್ಗೆ ಮಾತಾಡ್ಲಾಗಿತ್ತು, ಬಟ್ ಆಗ್ತಾ ಇಲ್ಲ. ಈಗ ನೋಡಿ ಮೇಡಮ್, ಏನು ಆಗಲ್ಲ ಅನ್ನೋದು ತಪ್ಪು ಮೇಡಮ್. ಇದೇನಂದ್ರೆ ನಮ್ ಡೆಮೋಕ್ರಸಿ ಹೆಂಗಿದ್ರೆ ಆರ್ಟಿಕಲ್ 365 ಏನ್ ಹೇಳುತ್ತೆ, ಎನಿ ಮೂಮೆಂಟ್ ಯಾವ್ದೇ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಿ, ಆ ಮೂಮೆಂಟ್ ಅಲ್ಲಿ ನೀವು ಏನಂತಂದ್ರೆ ಈ ಕರೆಂಟ್ ಇಶ್ಯೂಸ್ ಏನಿದೆ, ಈ ರಾಜ್ಯದ ಜನಗಳಿಗೆ ಏನಾಗ್ಬೇಕು, ಈ ದೇಶದ ಜನಗಳಿಗೆ ಯಾವ ರೀತಿ ಅಮೆಂಡ್ಮೆಂಟ್ ಮಾಡ್ಕೊಂಡು ಎನಿ ಟೈಮು ಯಾವ್ದೇ ಒಂದು ಬಿಲ್ ಅನ್ನು ಪಾಸ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಬಹುದು. ಯಾಕೆಂದ್ರೆ ಇಂಥದ್ದು ಆಗಲ್ಲ ಅಂತ ಏನು ಇಲ್ಲ, ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಇದು ಆಗಲ್ಲ ಅಂತ ಹೇಳಿ. ಯಾವ್ದೇ ಆರ್ಟಿಕಲ್ ಹೇಳ್ಬೋದು, ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಬೋದು. ಇವತ್ತು ನಮ್ಮ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಇರೋದನ್ನ ಇವತ್ತು ಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಅದು ಇಡೀ ಎಂಟೈರ್ ಸ್ಟೇಟ್ ಮತ್ತೆ ಎಂಟೈರ್ ನೇಷನ್ಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತಂದ್ರೆ, ಒಂದು ಲೆಜಿಸ್ಲೇಟಿವ್ ಒಂದು ಬಿಲ್ ತಗೊಂಬಂದು ಆಕ್ಟ್ ಮಾಡ್ಕೊಂಡು ಈ ರಾಜ್ಯದಲ್ಲಿರುವಂತ ಚೇರ್ಮನ್ ಅವ್ರಿಗೆ ಕಿತ್ತಾಕೋದು, ಅವ್ರಿಗೆ ಶಿಕ್ಷೆ ಆಗಂತ ಕೆಲಸ ಏನ್ ಬೇಕಾದ್ರೂ ಮಾಡ್ಬೋದು. ವಿತ್ ವ್ಯಾಲಿಡ್ ಪ್ರೂಫ್ ಇದೆ, ಎವಿಡೆನ್ಸ್ ಇದೆ. ಅವ್ರು ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ. ಲಾಸ್ಟ್ ಮೇಡಮ್ ಆಗಲ್ಲ ಅನ್ನೋದು ಇಟ್ಸ್ ಆಲ್ ಅಬೌಟ್ ಅವ್ರ ಮೈಂಡ್ ಸೆಟ್ ಅಷ್ಟೇ. ಆಗಲ್ಲ ಅಂತ ಏನಿಲ್ಲ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಆಗಲ್ಲ ಅನ್ನೋದಲ್ಲ, ಆದ್ರೆ ಆಗಬೇಕಾದ್ರೆ ನೀವೇನ್ ಕಾನೂನು FIR ಅಂತ ಹೇಳ್ತಾ ಇದ್ದೀರಿ, ಆ ವ್ಯಾಪ್ತಿ ಒಳಗೆ ಸದ್ಯಕ್ಕೆ ಕಷ್ಟ ಅಂತ ಹೇಳ್ತಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಮೊನ್ನೆಯ CJP ಪ್ರತಿಭಟನೆ ತಗೊಂಡ್ರೆ ಪೊಲೀಸ್ ಸ್ಟೇಷನ್ಗೂ ಹೋಗ್ಲಿಲ್ಲ, ಅಥವಾ ಯಾವ್ದೋ FIR ದಾಖಲಿಸ್ಲಿಲ್ಲ. ಅಂದ್ರೆ ಒಂದ್ ಚಳವಳಿಯನ್ನ ಮಾಡಿದ್ರು, ಒಂದ್ ಮೂವ್ಮೆಂಟ್ ಮಾಡಿದ್ರು. ಕರ್ನಾಟಕದಲ್ಲಿ ನೀವು ಹೇಳ್ತಾ ಇರೋ ಎಲ್ಲಾ ಭ್ರಷ್ಟಾಚಾರ,
ಅದು ಹುದ್ದೆ ನೇಮಕಾತಿಯಿಂದ ಹಿಡಿದು ಬರೀ ಒಂದು ಕೆಪಿಎಸ್ಸಿ ಮಾತ್ರ ಅಲ್ಲ, ಪ್ರತಿ ಈಗ ಯೂನಿವರ್ಸಿಟಿ ವಿಸಿಗಳಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಇರ್ಬೋದು, ಎಲ್ಲವೂ ಹಾಗೆ ಆಗ್ತಿರುವಾಗ ಒಂದು ದೊಡ್ಡ ಮಟ್ಟದ ಹೋರಾಟದ ಅವಶ್ಯಕತೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಎಲ್ಲವೂ ಇಲ್ಲ, ಖಂಡಿತ ಹೋರಾಟ ಮಾತ್ರ ಅವಶ್ಯಕತೆ. ನೋಡಿ ಮೇಡಮ್, ಇಡೀ ಇಂಡಿಯಾದಲ್ಲಿ ಇವತ್ತು ಡೆಲ್ಲಿಯಲ್ಲಿ ಏನ್ ಹೋರಾಟ ಮಾಡಿದ್ರು, ಒಂದು ಸಿಜೆಪಿ ಇರ್ಬೋದು, ಆ ಒಂದು ಜೆನ್ಜಿ ಹೋರಾಟ ಇಡೀ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾವು ಧಾರವಾಡದಲ್ಲಿ. ನೀವು ನೋಡಿರ್ಬೇಕು, ಜೆನ್ಜಿ ಹೋರಾಟ ಇಡೀ ಇಂಡಿಯಾದಲ್ಲಿ ಧಾರವಾಡದಲ್ಲೇ ಫಸ್ಟ್ ಟೈಮು ಮೋರ್ ದೆನ್ 1 ಲಕ್ಷ ಜನ ಆಸ್ಪಿರೆಂಟ್ ಸೇರ್ಕೊಂಡು ಹೋರಾಟ ಮಾಡಿ ಈ ರಾಜ್ಯದಲ್ಲಿ ಏನು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೋಸ್ಕರ ಸುಮಾರು 5-6 ಹೋರಾಟ ಮಾಡಿದೀವಿ. ಈ ರಾಜ್ಯಾದ್ಯಂತ ಹೋರಾಟ ಮಾಡಿದೀವಿ. ಆ ಒಂದು ಜೆನ್ಜಿ ಪ್ರೊಟೆಸ್ಟ್ ಅದನ್ನ ಇನ್ಸ್ಪಿರೇಷನ್ ತಗೊಂಡು ಇವತ್ತು ಡೆಲ್ಲಿಯಲ್ಲಿ ಇರ್ಬೋದು, ಬೇರೆ ಬೇರೆ ಸ್ಟೇಟ್ ಅಲ್ಲಿ ಹೋರಾಟ ಆಗ್ತಿದೆ. ಅದನ್ನ ನಾವು ವೆಲ್ಕಮ್ ಮಾಡ್ತೀವಿ, ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗಿರೋದು. ಯಾಕೆಂದ್ರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಮಸ್ಯೆಗೆ ಅದು ಸಮಸ್ಯೆಗೆ ಪರಿಹಾರ ಆಗ್ಬೇಕಂತಂದ್ರೆ ಹೋರಾಟನೇ ಅನಿವಾರ್ಯ. ಹೋರಾಟದ ಮುಖಾಂತರ ಅವ್ರೇನಾದ್ರೂ ಸರ್ಕಾರಗಳು ಕೇಳಲಿಲ್ಲ ಅಂತಂದ್ರೆ ಅದು ಬೇರೆ ರೀತಿ ತಿರುಗುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಧಾರವಾಡದಲ್ಲಿ ನಾವು ಅವಾಗ್ಲೇ ಮಾತನಾಡಿದ್ವಿ ನಿಮ್ಮ ಹೋರಾಟದ ಸಂದರ್ಭದಲ್ಲಿ, ನೀವು ಅಲ್ಲೇ ಇರೋ ಟೈಮಲ್ಲಿ ಅಂದ್ರೆ ಅಷ್ಟಕ್ಕೆ ನೀವು ಮಾತ್ರ ಈಗ 57,000, 52,000, 53,000 ಹುದ್ದೆಯನ್ನು ಭರ್ತಿ ಮಾಡ್ತೀವಿ ಅಂತ ಸರ್ಕಾರ ನಿಮ್ಮ ಬೇಡಿಕೆ ನಿಟ್ಟು ಅದಕ್ಕೆ ತಕ್ಷಣಕ್ಕೆ ಸ್ಪಂದಿಸ್ತು. ಅದು ಕೆಪಿಎಸ್ಸಿ ವಿಚಾರದಲ್ಲಿ ಮತ್ತು ಇತರ ಭ್ರಷ್ಟಾಚಾರ, ಅಂದ್ರೆ ಯಾರು ಯುವಕರನ್ನ ಹುದ್ದೆ ತಪ್ಪಿಸೋದಿರ್ಬೋದು ಅಥವಾ ಈ ತರದ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಕ್ರಮ ಈ ತರದ ಸಂಸ್ಥೆಗಳು ನಡೀತಿರುವಾಗ ಅದಕ್ಕೆ ಇನ್ನೊಂದು ದೊಡ್ಡ ಹೋರಾಟ ಚಳುವಳಿಯ ಅಗತ್ಯ ಇದೆಯಾ, ಅದನ್ನ ಕೇಳ್ತಾ ಇದೀನಿ ನಾನು. ಖಂಡಿತ ಮ್ಯಾಮ್. ಈಗ ರಾಜ್ಯ ಸರ್ಕಾರಕ್ಕೆ ಈಗ ಕೆಪಿಎಸ್ಸಿ ಕಮ್ಸ್ ಅಂಡರ್ ಯಾರಪ್ಪ ಅಂದ್ರೆ ಈಗ ಉನ್ನತ ಶಿಕ್ಷಣ ಸಚಿವರು ಬರ್ತಾರೆ. ಈಗ ಉನ್ನತ ಶಿಕ್ಷಣ ಸಚಿವರಿಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರ ಅಂಡರ್ ಅಲ್ಲೇ ಬರುತ್ತೆ ಇದು. ಇವರು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಇದ್ರ ಬಗ್ಗೆ ಸೀರಿಯಸ್ ಕ್ರಮ ತಗೊಂಡು ಇನ್ನ 4 ದಿನದಲ್ಲಿ ನಾವು ಸಿಬಿಐ ತನಿಖೆ ಕೊಡಿ ಅಂತ ಹೇಳಿ ಆಗ್ರಹ ಮಾಡಿದೀವಿ. ಇದನ್ನ ಸಿಬಿಐ ತನಿಖೆ ಮಾಡಿ ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೆಪಿಎಸ್ಸಿ ಯಾವ್ದು ನೋಟಿಫಿಕೇಶನ್ಸ್ ಕೊಡ್ಬಾರ್ದು. ಈಗ ಆಲ್ರೆಡಿ ಎಕ್ಸಾಮ್ಸ್ ಆಗಿರೋಂತ 5-6 ಇಯರ್ಸ್ ಇಂದ ಏನಾಗಿದೆ, ನಾವೆಲ್ಲ ಏನ್ ದಾಖಲೆ ಕೊಟ್ಟಿದೀವಿ, ಏನ್ FIR ಮಾಡಿದೀವಿ, ಅವ್ರ ಮೇಲೆ ಅಷ್ಟು ತನಿಖೆ ಆಗ್ಬೇಕು. ಆ ತನಿಖೆ ಯಾವ್ದಂತಂದ್ರೆ ಈ ನಮ್ ಕರ್ನಾಟಕದಲ್ಲಿರುವಂತ CID ಆಗಿರ್ಬೋದು, SIT ಆಗಿರ್ಬೋದು, ಮತ್ತೆ CCB ಇರ್ಬೋದು, ಇದ್ರ ಮೇಲೆ ನಂಬಿಕೆ ಇಲ್ಲ ಮೇಡಮ್. ಯಾಕೆಂದ್ರೆ ನಮಗೆ ಸಿಬಿಐ ತನಿಖೆ ಕೊಡಿ, ಅಲ್ಲಿಂದ ತನಿಖೆ ಆಗ್ಲಿ, ಅಲ್ಲಿಂದ ಏನ್ ಯಾರೆಲ್ಲ ಭ್ರಷ್ಟಾಚಾರದಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಒಂದು 4 ದಿನ ಆದ್ಮೇಲೆ ನಾವು ಡಿಸೈಡ್ ಮಾಡಿ ಹೋರಾಟ ಮಾಡ್ತೀವಿ ಮೇಡಮ್. ಓಕೆ, ಈಗ ಸದ್ಯಕ್ಕೆ ಹೈಕೋರ್ಟ್ ಅದಕ್ಕೆ ತಡೆ ಕೊಟ್ಟಿದೆ, ಅಂತಿಮ ಪಟ್ಟಿಗೆ ತಡೆ ಕೊಟ್ಟಿದೆ. ಅದ್ರ ಬಗ್ಗೆ ನಿಮ್ ನಿಲ್ವೇನು? ಸಂಪೂರ್ಣವಾಗಿ ಇದನ್ನ ರದ್ದು ಮಾಡ್ಬೇಕು ಅಂತಾನೆ 2011 ಮೇಡಮ್ ಈಗ ಮಾತಾಡಿ. ಈ ಖಂಡಿತ ಮೇಡಮ್, ಈಗ KS ನೋಟಿಫಿಕೇಶನ್ಸ್ ಇರ್ಬೋದು, ಮತ್ತೆ ಈಗ ಒಂದು ವೆಟರ್ನರಿ ಆಫೀಸರ್ಸ್ ಇರ್ಬೋದು. ವೆಟರ್ನರಿ ಆಫೀಸರ್ ಅಲ್ಲಿ ಈಗ ನೋಡಿ, ಪಶುಗಳಿಗೆ ಪಶು ವೈದ್ಯಾಧಿಕಾರಿಗಳಲ್ಲಿ ಆ ಮೂಕ ಜೀವಿಗಳಿಗೆ ಚಿಕಿತ್ಸೆ ನೀಡೋಂತ ಒಂದು ಪೋಸ್ಟ್ಗೆ ಇವ್ರು 80 ಲಕ್ಷ ಡಿಮ್ಯಾಂಡ್ ಮಾಡಿ ಇಷ್ಟೆಲ್ಲ ಕರಪ್ಷನ್ ಮಾಡ್ತಿದ್ದಾರೆ ಅಂತಂದ್ರೆ ಇದನ್ನ ಸರ್ಕಾರ ತಡೆ ಹಿಡ್ದಿದೆ ಅಷ್ಟೇ ಮ್ಯಾಮ್. ಇದನ್ನ ಈ ನೋಟಿಫಿಕೇಶನ್ ತಡೆ ಹಿಡ್ದು KPSC ಇರೋಂಥವ್ರನ್ನೇ ಅಲ್ಲಿರೋಂತ ಆಂತರಿಕ ಸಮಿತಿ ಮಾಡ್ಕೊಂಡು ಈ ಒಂದು ನೋಟಿಫಿಕೇಶನ್ಸ್ ನ ತಡೆ ಹಿಡ್ದಿರೋಂಥದ್ದು. KPSC ಯಲ್ಲಿರೋಂತ ಮೆಂಬರ್ಸ್, ಅಲ್ಲಿರೋ ಅಧಿಕಾರಿಗಳು, ಚೇರ್ಮನ್ನೇ ಈ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ಬಿಟ್ಟು FIR ಮಾಡಿದೀವಿ. ಮತ್ತೆ ಸರ್ಕಾರ ಅದೇ ಆ KPSC ಇರೋ ಮೆಂಬರ್ಸ್ನೇ ಒಂದು ಕಮಿಟಿ ಮಾಡ್ಕೊಂಡು ಈ ತನಿಖೆ ಮಾಡಿ ಅಂತ ಹೇಳಿದ್ರೆ ಯಾವ ರೀತಿ ತನಿಖೆ ಆಗುತ್ತೆ ಮೇಡಮ್? ಇದು ಈ ತನಿಖೆ ಕಮಿಟಿ ಏನ್ ಮಾಡಿದಾರಲ್ಲ, ಈ ಕಮಿಟಿಯಲ್ಲಿ ಮೆಂಬರ್ಸ್ ಆಗೋದಕ್ಕೆ ಸರ್ಕಾರಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ಇದನ್ನ ತನಿಖೆ ಮಾಡೋದಕ್ಕೆ ಇನ್ನೊಂದು ಕಮಿಟಿ ಮಾಡ್ಬೇಕಾಗುತ್ತೆ. ಆ ಪರಿಸ್ಥಿತಿಲಿ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯದ ಜನಗಳಿಗೆ ಹೇಳೋದೇನಪ್ಪಾ ಅಂತಂದ್ರೆ, ವಿದ್ಯಾರ್ಥಿ ಯುವಕರಿಗೆ ಈ ಒಂದು KPSC ಆಂತರಿಕ ಸಮಿತಿ ಏನ್ ಮಾಡ್ತಿದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ ಮೇಡಮ್. ಯಾಕಂದ್ರೆ ಇವತ್ತೇನಂತಾರೆ, ಬೇಲಿನೇ ಎದ್ದು ಅದು ಹೊಲ ಮೇಯ್ದಂಗ ಆ ತರ ಪರಿಸ್ಥಿತಿ ಬಂದಿದೆ. ಭ್ರಷ್ಟಾಚಾರದಲ್ಲಿ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ನಾವು ನೋಡಿ ಇದು ತನಿಖೆ ಮಾಡಿ ಅಂತ CBI ಕೇಳಿದ್ರೆ KPSC ಇರೋರಂತ ಮೆಂಬರ್ಸ್ ಯಾರ ಅಕ್ರಮದಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರನ್ನೇ ಇವರು ತನಿಖೆ ಮೆಂಬರ್ಸ್ ಮಾಡ್ಕೊಂಡು ನೀವು ಅವ್ರನ್ನೇ ಕಂಡಿಡಿ ಅಂತ ಹೇಳಿದ್ರೆ ಕಳ್ಳ ಯಾವತ್ತಾದ್ರೂ ಒಪ್ಕೊಂತಾರ ಮೇಡಮ್? ಕಳ್ತನ ಮಾಡಿದೀನಿ ಅಂತ ಹೇಳಿ. ಸರಿ, ಈಗ ನೀವೇನ್ ನಿರೀಕ್ಷೆ ಮಾಡ್ತಾ ಇದೀರಿ? ಮತ್ತು ಬಹಳ ವಿದ್ಯಾರ್ಥಿಗಳಿಗೆ ಅನ್ಸ್ಬಿಟ್ಟಿದೆ, ಅಯ್ಯೋ ನಾವ್ ಯಾಕೆ ಕಷ್ಟಪಟ್ಟು ಓದ್ಬೇಕು, ಕೋಚಿಂಗ್ ತಗೋಬೇಕು, ಯಾರಿಗೆ ಕೊಡ್ಬೇಕು ಅಂತ ಮೊದ್ಲೇ ನಿರ್ಧಾರ ಆದ್ಮೇಲೆ ನಾವೇ ಪ್ರಯತ್ನ ಪಡ್ಬೇಕು ಅನ್ನೋ ಒಂದ್ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಬಹುತೇಕ ವಿದ್ಯಾರ್ಥಿಗಳು. ಎಲ್ಲ ನಾವು ಇದು ಮೇಡಮ್, ಇದು ಮೆಜಾರಿಟಿ ಏನಪ್ಪಾ ಅಂತಂದ್ರೆ ತುಂಬಾ ಕಷ್ಟಪಟ್ಟು 5 ವರ್ಷ 10 ವರ್ಷ ಓದ್ತಾರೆ. ಇವ್ರು ಏನಪ್ಪಾ ಅಂತಂದ್ರೆ AC DYSP ತಹಸೀಲ್ದಾರ್ ಆಗ್ಬೇಕು ಅನ್ಕೊಂಡ್ರೆ ಇಲ್ಲಿ ಕೊನೆ ಕಾಂತಕುಮಾರ್ ಅವರೇ. ಓಕೆ, ಕಾಂತಕುಮಾರ್ ಕನೆಕ್ಟಿವಿಟಿ ಮಿಸ್ ಆಗಿದೆ.
ಕೆಪಿಎಸ್ಸಿಲಿನ ಅಕ್ರಮ ಮತ್ತು ಮಾತಾಡಿ. ಓಕೆ, ಇದು ಮೇಡಮ್, ಇದು ಏನು ರಾಜ್ಯದ ಅದೇ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಸುಮಾರು 5 ವರ್ಷ 10 ವರ್ಷ ಕಷ್ಟಪಟ್ಟು ಓದ್ತಾ ಇರ್ತಾರೆ. 5 ವರ್ಷ 10 ವರ್ಷ ಕಷ್ಟಪಟ್ಟು ಒಂದು AC ಆಗ್ಬೇಕು, ಒಂದು ತಹಸೀಲ್ದಾರ್ ಆಗ್ಬೇಕು, DYSP ಆಗ್ಬೇಕು, ನಾನು IAS ಆಫೀಸರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಕನ್ಸು ಕಟ್ಕೊಂಡ್ ಬಂದಿರ್ತಾರೆ ಇಲ್ಲಿ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನು ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ KPSC ಕೊಡ್ತಾರೆ, ಆ ಒಂದು ಹುದ್ದೆಗಳನ್ನೆಲ್ಲ ಮಾರ್ಕೊಂಡು ಕೊನೆಯದಾಗಿ ಅವನು ST ಏನೋ ಕ್ಲರ್ಕ್ ಎಕ್ಸಾಮು ಬರೆಯಂತ ಪರಿಸ್ಥಿತಿ ಬಂದು, ಅದು ಆ ಒಂದು FDA STA ಜಾಬ್ ತಗೊಂಡು ಇಲ್ಲ ಯಾವ್ದೋ ಪೊಲೀಸ್ ಕಾನ್ಸ್ಟೇಬಲ್ ತಗೊಳ್ಳೋ ತರ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಅವ್ರ ಡ್ರೀಮ್ ಏನಿರುತ್ತೆ, ಒಂದು AC ಆಗ್ಬೇಕು, ತಹಸೀಲ್ದಾರ್ ಆಗ್ಬೇಕು ಅಂತ ಬರ್ತಾರೆ ಮೇಡಮ್. ಇಲ್ಲಿ ನೋಡಿದ್ರೆ FDA ಪೋಸ್ಟ್ ಗವರ್ಮೆಂಟ್ ಜಾಬ್ ಅಲ್ಲಿ FDA ಎಕ್ಸಾಮ್ ಕ್ಲಿಯರ್ ಮಾಡೋಂತ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತಂದ್ರೆ ಬಿಕಾಸ್ ಎಲ್ಲಾ ಪೋಸ್ಟ್ ಅನ್ನ ಇವರು ಕರಪ್ಷನ್, ಯಾರು ದುಡ್ಡು ಇರುತ್ತೆ ಅವರಿಗೆ ಮಾರ್ಕೊಂಡು ಹೋಗ್ತಾ ಇದ್ರೆ, ಪ್ರಾಮಾಣಿಕವಾಗಿ ಓದ್ತಾ ಇರೋಂತವ್ರಿಗೆ ಕೆಲಸ ಸಿಕ್ತಿರ್ಲಿಲ್ಲ. ಬಟ್ ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಈ ಹೋರಾಟ ಮಾಡ್ತಾ ಇರೋದು ಮ್ಯಾಮ್. ಒಂದು ಪೋಸ್ಟ್ ಕೂಡ ಯಾರು ಅಷ್ಟೇ ಮಧ್ಯವರ್ತಿಗಳಾಗಿರ್ಬೋದು, ಮತ್ತೆ KPSC ಮೆಂಬರ್ಸ್ ಇರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾರಿಗೂ ಪ್ರಾಮಾಣಿಕವಾಗಿ ಓದಂತವ್ರಿಗೆ ಕೆಲಸ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರೋದು ಮ್ಯಾಮ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.